ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲ್ವತಿ ಕುಮಾರ್ಸ್ ಕಿಚನ್. ಇವತ್ತೊಂದು ಚಿಕನ್ ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬ ಹೆವಿ ಮಸಾಲೆ ಏನಿಲ್ಲ, ಮೈಲ್ಡ್ ಆಗಿರುತ್ತೆ. ಇದು ಬರ್ನಿಂಗು, ಆನಿಯನು, ಪೆಪ್ಪರು, ಚಿಕನ್ನು ಚಾಪ್ಸ್ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ 1 kg ಚಿಕನ್ ನಾನು ವಿತ್ ಸ್ಕಿನ್ ತೊಗೊಂಡಿದ್ದೀನಿ. ನೀವು ಬೇಡ ಅಂದರೆ ಸ್ಕಿನ್ ಔಟ್ ತೊಗೊಬೋದು. ಒಂದು 2-3 ಸತಿ ವಾಶ್ ಮಾಡಿ ಸ್ವಲ್ಪ ನೀರೆಲ್ಲ ಸೋರು ಹಾಕಿ ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಮಸಾಲೆಗೆ ಬಂದು ನಮಗೆ ಚಾಪ್ಸ್ಗೆ ಬಂದು 1 ಮುಷ್ಟಿ ಆಗೋಷ್ಟು ಪುದೀನ, 1 ಮುಷ್ಟಿ ಆಗೋಷ್ಟು ನಮಗೆ ಕೊತ್ತಂಬರಿ ಬೇಕಾಗುತ್ತೆ. ಒಂದು 5-6 ಹಸಿಮೆಣಸಿನಕಾಯಿ ಖಾರ ಇದೆ, ಮತ್ತು ಶುಂಠಿ 1 ಇಂಚ್ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಒಂದು ಮ್ಯಾರಿನೇಟ್ಗೆ ಒಂದು 1/4 ಕಪ್ ಆಗೋಷ್ಟು ನಮಗೆ ಮೊಸರು ಬೇಕಾಗುತ್ತೆ. ಮತ್ತು 2 ದೊಡ್ಡ ಸೈಜ್ ಅಂದರೆ ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಮಧ್ಯದಲ್ಲಿ ಸೀಳ್ಕೊಂಡು ಸುಟ್ಕೊಳಕ್ಕೆ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿನೂ ಅಷ್ಟೇ 2 ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜು, ಅದನ್ನು ಸುಟ್ಕೊಬೇಕಾಗುತ್ತೆ. ಮತ್ತು ಪೆಪ್ಪರ್ ಬಂದು ಒಂದು 2 ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ನಾವು ಇದನ್ನು ಪೌಡ್ರ್ ಮಾಡ್ಕೊಬೇಕಾಗುತ್ತೆ. ಸ್ವಲ್ಪ ಅರಿಶಿನ, ಮತ್ತು ನಾವು ಮಸಾಲೆಗೆ ತಿಕ್ನೆಸ್ ಸ್ವಲ್ಪ ಮಂದ ಬರೋದಕ್ಕೆ ನಾನು ಮೆಸ್ಮೆಲೆ ಸೀಡ್ಸ್ ಅಥವಾ ಕರ್ಬೂಜ ಸೀಡ್ಸ್ ಬರುತ್ತಲ್ಲ, ಅದನ್ನು ನಾನು ಹುರಿದಿಟ್ಕೊಂಡಿದ್ದೀನಿ 1 ಸ್ಪೂನ್ ಆಗೋಷ್ಟು. ಈ ಜಾಗದಲ್ಲಿ ನೀವು ಬೇಕಾದ್ರೆ ಒಂಚೂರು ಕಾಯಿ ತುರಿ ಯೂಸ್ ಮಾಡ್ಬೋದು, ಇಲ್ಲಾಂದರೆ ನೀವು ಗೋಡಂಬಿ ಯೂಸ್ ಮಾಡ್ಬೋದು. ಮತ್ತು ಸ್ವಲ್ಪ ಉಪ್ಪು ಬೇಕಾಗುತ್ತೆ. ಮೊದಲಿಗೆ ನಾವು ಮೊಸರು, ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಮ್ಯಾರಿನೇಟ್ ಮಾಡ್ಕೊಬೇಕಾಗುತ್ತೆ. ಚಿಕನ್ ಮ್ಯಾರಿನೇಟ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ಮೊದಲಿಗೆ 1 kg ಚಿಕನ್ ಇದೆ. ಇದಕ್ಕೆ ನಾವು ಉಪ್ಪು 1 ಸ್ಪೂನ್ ಉಪ್ಪು ಸೇರಿಸ್ಕೊತಾ ಇದ್ದೀನಿ ನಾನು. 1 ಸ್ಪೂನ್ ಉಪ್ಪು ಮತ್ತು ಸ್ವಲ್ಪ ಅರಿಶಿನ, ಸ್ವಲ್ಪ ಮೊಸರು ಹಾಕ್ಕೊಂಡು ನಾನು ಮ್ಯಾರಿನೇಟ್ ಮಾಡ್ಕೊತೀನಿ. ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಮತ್ತು ಮೊಸರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ಕೈಯಲ್ಲೇ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಮ್ಯಾರಿನೇಟ್ ಮಾಡ್ಕೊಂಬಿಡೋಣ, ಆ ಸಾಫ್ಟ್ನೆಸ್ ಚೆನ್ನಾಗಿರುತ್ತೆ ಅಂತೇಳಿ. ಮೊದಲಿಗೆ ನಾವು ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋ ಸದ್ಕ ಇದು ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ. ಇವಾಗ ಇದಾಗಿದೆ. ಒಂದು ತಟ್ಟೆ ಮುಚ್ಚಿಬಿಟ್ಟು ನಾವು ಒಂದು 10ರಿಂದ 20 ನಿಮಿಷ ಸ್ವಲ್ಪ ನಾವು ಒಂದು ಅರ್ಧ ಗಂಟೆ ನೆಂದರೆ ಏನೂ ಆಗೋಲ್ಲ. ನಾವು ತಕ್ಷಣ ಮಾಡಬೇಕಂದ್ರೆ ಅಟ್ಲೀಸ್ಟ್ ಒಂದು 10 ನಿಮಿಷ ಆದರೂ ನಾವು ಮೊಸರಲ್ಲಿ ಮ್ಯಾರಿನೇಟ್ ಮಾಡ್ಕೊಬೇಕಾಗತ್ತೆ. ನೋಡಿ, ಮೊದಲಿಗೆ ನೋಡಿ ನಾವು ಸುಟ್ಕೊಳ್ಳೋಕ್ಕೆ ಒಂದು ಗ್ರಿಲ್ ಇಟ್ಕೊಂಡು ನೋಡಿ ಈ ಥರ ಆನಿಯನ್ನ ನಾವು ಸುಮ್ಮನೆ ಒಂಚೂರು ನೋಡಿ ಸ್ವಲ್ಪ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಅಂತೇಳಿ 4 ಪಾಟು ತುಂಬ ಕ್ಲೋಸ್ ಮಾಡೋ ಥರ ಲೈಟಾಗಿ ಕಟ್ ಮಾಡ್ಕೊಬೇಕಾಗತ್ತೆ. ನೋಡಿ, ಇಷ್ಟು ಕಟ್ ಮಾಡಿಕೊಂಡ್ರೆ ನಮಗೆ ಸಾಕಾಗುತ್ತೆ. ಈಗ ಸ್ಟವ್ ಹಚ್ಕೊಂಬಿಡೋಣ. ಇವಾಗ ಹಚ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ನಾವು ಈರುಳ್ಳಿನ ಸುಟ್ಕೊಬೇಕಾಗುತ್ತೆ. ಮತ್ತು ಬೆಳ್ಳುಳ್ಳಿನ ಅಷ್ಟೇ ಸ್ವಲ್ಪ ನಾನು ಸುಟ್ಕೊತೀನಿ ನೀಟಾಗಿ. 2 ಸೈಡು ನಾವು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ನಾವು ಈರುಳ್ಳಿನ ಸುಟ್ಕೊಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, 2 ಸೈಡು ನಾವು ಚೆನ್ನಾಗಿ ನೋಡಿ ಈ ಥರ 2 ಸೈಡು ಚೆನ್ನಾಗಿ ನಾವು ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ನಾವು ಚೆನ್ನಾಗಿ ಸುಟ್ಕೊಬೇಕಾಗುತ್ತೆ. ಸ್ಟವ್ ಮೇಗಿನ ಕೆಂಡದ ಮೇಲೆ ತುಂಬ ಚೆನ್ನಾಗಿರುತ್ತೆ. ಸೌದೆ ಒಲೆನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇದು ಚಾಪ್ಸ್. ಇದು ಈ ಥರ ತಿರ್ಕೊಂಡು ನೀಟಾಗಿ ನಾವು ಜಾಸ್ತಿ ಉರಿಟ್ಕೊಂಡ್ರೆ ಮೇಲೆಲ್ಲ ಬೇಗ ಬೆಂದುತ್ತೆ, ಒಳಗಡೆ ಎಲ್ಲ ಬೇಯೋದಿಲ್ಲ. ಅದರಿಂದ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ನಾವು ಈರುಳ್ಳಿನ ಸುಟ್ಕೊಬೇಕಾಗುತ್ತೆ. ಈ ಥರ ನಾವು ಅವಾಗ ಸ್ವಲ್ಪ ನಾವು ಈ ಥರ ತಿರುವು ಬಿಡ್ತಾ ಇರಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ. ನೀಟಾಗಿ 2 ಕಡೆನೂ ಆನಿಯನ್ ನೋಡಿ, ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಿದೆ, ಸುಟ್ಟಿದೆ ನೋಡಿ. ಇದನ್ನು ಒಂದು ಪ್ಲೇಟಿಗೆ ಸೇರಿಸ್ಕೊಂಬಿಡೋಣ. ಸ್ವಲ್ಪ ಕೂಲ್ ಆದಮೇಲೆ ನಾವು ಬಿಡಿಸ್ಕೊಬೇಕಾಗುತ್ತೆ. ನೋಡಿ 2 ಸೈಡು ನೋಡಿ ಈ ಥರ ಸ್ಟವ್ ಆಫ್ ಮಾಡಿಬಿಡೋಣ. ಈಗ ಬಿಸಿ ಇದೆ, ಸ್ವಲ್ಪ ಕಂಪ್ಲೀಟಾಗಿ ಸ್ವಲ್ಪ ಕೂಲ್ ಆದಮೇಲೆ ನಾವು ಈ ಕೊತ್ತಂಬರಿ ಪುದೀನ ಜೊತೆ ಇದು ಸ್ವಲ್ಪ ಸಿಪ್ಪೆ ಮೇಲಿನ ಭಾಗ ಎಲ್ಲ ತೆಗೆದು ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ತೆಕ್ಕೊಂಡು ನಾವು ಮಿಕ್ಸಿಗೆ ಹಾಕೊಬೇಕಾಗುತ್ತೆ. ಇದು ಬಿಸಿ ಇರೋದ್ರಿಂದ ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳೋಣ ನಾವು. ಈಗ ಫ್ರೆಂಡ್ಸ್, ಕೂಲ್ ಆಗಿದೆ. ಇವಾಗ ನಾವು ಇದನ್ನು ಬಿಡಿಸ್ಕೊಳ್ಳೋಣ ನೀಟಾಗಿ. ನೋಡಿ, ಬಿಡಿಸೋಕ್ಕೆ ನೀಟಾಗಿ ಬರುತ್ತೆ. ಸ್ವಲ್ಪ ಬಿಸಿ ಇದೆ, 1 ಲೇಯರ್ ನಾವು ಬಿಡಿಸ್ಕೊಂಡ್ರೆ ಸಾಕು. ಇದೊಂದು ಸ್ವಲ್ಪ ನಾವು ಕಟ್ ಮಾಡ್ಕೊಬೇಕಾಗತ್ತೆ. ನೋಡಿ, ಬೆಳ್ಳುಳ್ಳಿನ ಅಷ್ಟೇ ನೀಟಾಗಿ ನಾವು ಬಿಡಿಸ್ಕೊಬೇಕಾಗತ್ತೆ. ನೀಟಾಗಿ ಒಳಗಡೆ ಎಲ್ಲ ಬೆಂದಿರುತ್ತೆ ನೋಡಿ. ಈ ಥರ ಬೆಂದಿರುತ್ತೆ. ನಾನು ಇದೆಲ್ಲ ಬಿಡಿಸ್ಕೊತೀನಿ ಈಗ. ನೋಡಿ ಫ್ರೆಂಡ್ಸ್, ಫೈನಲಿ ನೋಡಿ ನಾನು ಈರುಳ್ಳಿ ಮತ್ತು ಸುಟ್ಟಿರೋ ಬೆಳ್ಳುಳ್ಳಿ ಇಷ್ಟು ನಾನು ಬಿಡಿಸಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ಜಾರ್ಗೆ ಹಾಕ್ಕೊಬೇಕಾಗತ್ತೆ. ಅಷ್ಟರಲ್ಲಿ ಜಾರ್ಗೆ ನಾವು ಹಸಿಮೆಣಸಿನ್ಕಾಯಿ ರುಬ್ಬೋದಕ್ಕೆ ಒಂದು 5 ತೊಗೊಂಡಿದ್ದೀನಿ. ಶುಂಠಿ ನಾನು 1 ಇಂಚ್ ಆಗೋಷ್ಟಿದೆ, ನೀವು ಖಾರ ನೋಡಿ ಹಾಕ್ಕೊಳ್ಳಿ. ಮತ್ತು ಮೆಸ್ಮೆಲೆ ಸೀಡ್ಸ್, ಅದು ಥಿಕ್ನೆಸ್ಗೆ 1 ಸ್ಪೂನ್ ನಾನು
ಮತ್ತು ಈರುಳ್ಳಿ ಮತ್ತು ಸುಟ್ಟಿರೋ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ನೋಡಿ. ಕಂಪ್ಲೀಟಾಗಿ ಕೂಲ್ ಆಗಿದೆ. ಈ ಥರ ಮತ್ತು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಮತ್ತು ಪುದೀನ ಇಷ್ಟನ್ನು ನಾನು ಸೇರಿಸಿ ರುಬ್ಕೊತೀನಿ. ಮತ್ತು ಪುದೀನ ಸ್ವಲ್ಪ ನೀರು ಹಾಕ್ಕೊಂಡು ನಾನು ರುಬ್ಕೊತೀನಿ. ಈಗ ನೋಡಿ ಫ್ರೆಂಡ್ಸ್, ಇಷ್ಟು ಮಾಡಿಕೊಂಡು ನೋಡಿ, ನಾನು ಇಷ್ಟು ಮಾಡ್ಕೊಂಡಿದ್ದೀನಿ. ಪ್ಯೂರಿ ನೋಡಿ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ನಾವು ಬಾಣಲಿ ಇಟ್ಕೊಂಡು ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಆಯಿಲ್ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಕಸ್ತೂರಿ ಮೆಥಿ ಸೇರಿಸ್ಕೊತಾ ಇದ್ದೀನಿ. ನಾನು ಆನಿಯನ್ ಸೇರಿಸ್ತಾ ಇಲ್ಲ. ಸ್ವಲ್ಪ ಕಸ್ತೂರಿ ಮೆಥಿ, 2 ಪಲಾವ್ ಎಲೆ ಸೇರಿಸ್ಕೊತಾ ಇದ್ದೀನಿ. ಇವಾಗ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಚಿಕನ್ನ ನಾನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೊತೀವಿ. ಉಪ್ಪು ಆಲ್ರೆಡಿ ನಾನು 1 ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ಇದರಲ್ಲೆಲ್ಲ ನೀರಿನ ಅಂಶ ಎಲ್ಲ ಚೆನ್ನಾಗಿ ಹೋಗಬೇಕು. ಮೊಸರಲ್ಲಿ ಮ್ಯಾರಿನೇಟ್ ಮಾಡಿರೋದ್ರಿಂದ ಉಪ್ಪು, ಅರಿಶಿನ ಮತ್ತು ಮೊಸರು ಸ್ವಲ್ಪ ಫುಲ್ಲು ಡ್ರೈ ಆಗಬೇಕಿದ್ದು ನೀರೆಲ್ಲ. ಈಗ ಒಂದು ತಟ್ಟೆ ಮುಚ್ಕೊಳ್ಳೋಣ. ಈಗ ನೋಡಿ ಫ್ರೆಂಡ್ಸ್, ಆಗಿದೆ. ಒಂದು 10 ನಿಮಿಷ ನಾನು ನೋಡಿ ನೀಟಾಗಿ ಎಲ್ಲ ಡ್ರೈ ಆಗಿದೆ ನೋಡಿ. ಇಷ್ಟಾದರೂ ನಮಗೆ ಸಾಕೀಗ ನೋಡಿ, ಕಾಣಿಸ್ತಾ ಇದೆಯಲ್ಲ. ಇವಾಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿದ್ದೀನಲ್ಲ ಗ್ರೀನ್ ಮಸಾಲ, ಈರುಳ್ಳಿ ಮತ್ತು ಕೊತ್ತಂಬರಿ, ಪುದೀನ ಮತ್ತು ಬೆಳ್ಳುಳ್ಳಿ ಮತ್ತು ಮೆಣಸಿನ ಸೀಡ್ಸ್ ಇಷ್ಟನ್ನು ನಾನು ಹಾಕಿ ರುಬ್ಬಿ ಮಾಡಿ ಇಟ್ಕೊಂಡಿರೋ ಗ್ರೀನ್ ಪೇಸ್ಟ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಬಿಡೋಣ. ಉಪ್ಪು ಆಲ್ರೆಡಿ ನಾನು 1 ಸ್ಪೂನ್ ಸೇರಿಸಿದ್ದೀನಿ. ನಾವು ನೋಡ್ಕೊಂಡು ಹಾಕೋಣ ಉಪ್ಪು. ಸ್ವಲ್ಪ ಜಾರೊಳಗಡೆ ನೀರು ಹಾಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಬಿಟ್ಟು ಒಂದು ತಟ್ಟೆ ಮುಚ್ಚಿಬಿಡೋಣ. ಆಮೇಲೆ ನಾವು ಉಪ್ಪು ಖಾರ ನೋಡಿ ಚೆಕ್ ಮಾಡ್ಕೊಬೋದು. ನೋಡಿ ಫ್ರೆಂಡ್ಸ್, ಒಂದು 5 ನಿಮಿಷ ಆಗಿದೆ. ಮಸಾಲೆದೆಲ್ಲ ರಾಸ್ಮೆದೆಲ್ಲ ಹೋಗಿದೆ ನೋಡಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಅಂದರೆ ನೀವು ಗಟ್ಟಿ ಮಾಡ್ಕೊಬೋದು. ನಿಮ್ಗೆ ಸ್ವಲ್ಪ ಗ್ರೇವಿ ಬೇಕು ಅಂದರೆ ನೀವು ಗ್ರೇವಿ ಇದ್ದಾಗೆ ನೀವು ಸ್ಟವ್ ಆಫ್ ಮಾಡ್ಕೊಬೋದು. ಸ್ವಲ್ಪ ಚೆಕ್ ಮಾಡೋಣ. ಉಪ್ಪೊಂದು ಸ್ವಲ್ಪ ಬೇಕಾಗುತ್ತೆ. 1 ಸ್ಪೂನ್ ಹಾಕಿರೋದ್ರಿಂದ ಖಾರ ಮೈಲ್ಟಾಗಿದೆ, ಯಾಕಂದರೆ ಕಾಳುಮೆಣಸು ಯೂಸ್ ಮಾಡೋದ್ರಿಂದ ನಾವು ಇನ್ನೊಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಉಪ್ಪು ಸೇರಿಸ್ಕೊತೀನಿ. ಮತ್ತು ಒಂದು 1/4 ಟೀ ಸ್ಪೂನ್ ಆಗೋಷ್ಟು ನಾನು ಗರಂ ಮಸಾಲ ಯೂಸ್ ಮಾಡ್ತಾಯಿದ್ದೀನಿ. ಮಸಾಲೆಗೆ ನೋಡಿ, ಗರಂ ಮಸಾಲ ಒಂದು 1/4 ಟೀ ಸ್ಪೂನ್ ಆಗೋಷ್ಟು. 3/4 ಭಾಗ ಚಿಕನ್ ಬೆಂದಿದೆ. ಒಂದು 2 ನಿಮಿಷ ನಮಗೆ ಬೆಂದರೆ ಚಿಕನ್ನು ಚಾಪ್ಸ್ ರೆಡಿ ಆಗುತ್ತೆ. ತಟ್ಟೆ ಮುಚ್ಚಿಬಿಡೋಣ. ಫ್ರೆಂಡ್ಸ್, ಒಂದು 2 ನಿಮಿಷ ಆಗಿದೆ ನೋಡಿ.
ನೀಟಾಗಿ ಎಲ್ಲ ಗೊಜ್ಜು ನೋಡಿ. ನಾನು ಹೇಳ್ದಂಗೆ ನಿಮಗೆ ಡ್ರೈ ಬೇಕಂದರೆ ಇನ್ನೂ ಸ್ವಲ್ಪ ನೀವು ಡ್ರೈ ಮಾಡ್ಕೊಬೋದು. ಸ್ವಲ್ಪ ಪೂರಿ ಚಪಾತಿಗೆ ಅಂದರೆ ಸ್ವಲ್ಪ ನಮಗೆ ಈ ಥರ ಗ್ರೇವಿ ಥರ ಇದ್ರೂ ನಮಗೆ ಸಾಕಾಗುತ್ತೆ. ಚಿಕನ್ ಎಲ್ಲ ನೀಟಾಗಿ ಬೆಂದಿದೆ ನೋಡಿ, ಬೆಂದಿದೆ ನೀಟಾಗಿ. ಇವಾಗ ಈ ಟೈಮಲ್ಲಿ ನಾನು ಕಾಳು ಮೆಣಸಿನ ಪುಡಿ ಸೇರಿಸ್ತಾ ಇದ್ದೀನಿ. ಕ್ರಷ್ ಮಾಡಿರೋ ಕಾಳು ಮೆಣಸಿನ ಪುಡಿ ನಾನು ಒಂದು 2 ಸ್ಪೂನ್ ಹೇಳಿದ್ದೆ, 1 ಸ್ಪೂನ್ ಆಗಷ್ಟು ನಾನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಖಾರ ನೋಡಿ ಹಾಕ್ಬಿಡಿ. ಗರಂ ಮಸಾಲನ ಹಾಕಿರೋದ್ರಿಂದ 1 ಸ್ಪೂನ್ ಆಗಷ್ಟು ನಿಮ್ಗೆ ಖಾರ ಬೇಕು ಅಂತಂದರೆ ನೋಡಿ ಹಾಕ್ಕೊಡಿ. ನಾನು 1 ಸ್ಪೂನ್ ಕ್ರಷ್ ಮಾಡಿರೋ ಕಾಳು ಮೆಣಸಿನ ಪುಡಿ ಸೇರಿಸ್ಕೊತಾ ಇದ್ದೀನಿ. ಖಾರ ಒಬ್ಬೊಬ್ರು ಮೈಲ್ಡಾಗಿರಬೇಕಾದ್ರೆ, ಕೆಲವರಿಗೆ ಸ್ಟ್ರಾಂಗ್ ಇದ್ದರೆ ಇಷ್ಟ ಆಗುತ್ತೆ. ನಿಮ್ಮ ಟೇಸ್ಟ್ ಅನುಗುಣವಾಗಿ ನೀವು ನೋಡಿ ಹಾಕ್ಕೊಡಿ. ಮಿಕ್ಸ್ ಮಾಡಿಬಿಡೋಣ. ಮಿಕ್ಸ್ ಮಾಡಿ 1 ನಿಮಿಷ ನಾವು ಕುದಿಸ್ಕೊಂಡ್ರೆ ಒಂದು ಸುಟ್ಟಿರೋ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಪೆಪ್ಪರ್ ಚಿಕನ್ ಚಾಪ್ಸು ರೆಡಿ ಆಗುತ್ತೆ. ಈ ಮಳೆಗಾಲದಲ್ಲಂತೂ ಒಳ್ಳೆ ರೆಸಿಪಿ ಇದು. ನೀವು ಒಂದ್ಸತಿ ಟ್ರೈ ಮಾಡಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಎಲ್ಲಕ್ಕೂ ಸೂಟಾಗುತ್ತೆ. ಚಪಾತಿಗೆ, ಪೂರಿಗೆ, ಪರೋಟಾಗೆ ಎಲ್ಲಕ್ಕೂ ನೀವು ಯೂಸ್ ಮಾಡ್ಕೊಬೋದು. 1 ನಿಮಿಷ ನಾವು ಕುದಿಸ್ಕೊಂಬಿಟ್ಟು ಸ್ಟವ್ ಆಯಿತು ನೋಡಿ. ಪೆಪ್ಪರ್ ಹಾಕಿ ಸ್ವಲ್ಪ ನಾವು ಈ ಟೈಮಲ್ಲಿ ಒಂದು ಸ್ವಲ್ಪ ಉಪ್ಪು ಖಾರ ನೋಡಿ ಚೆಕ್ ಮಾಡಿಕೊಡಿ. ಈ ಟೈಮಲ್ಲಿ ನಿಮ್ಗೆ ಇನ್ನೂ ಸ್ವಲ್ಪ ಖಾರ ಉಪ್ಪು ಬೇಕು ಅಂದರೆ ನೀವು ಪೆಪ್ಪರ್ ಸೇರಿಸ್ಕೊಬೋದು. ಇನ್ನೂ ಸ್ವಲ್ಪ ಪೆಪ್ಪರ್ ಪುಡಿ ಬೇಕಾಗುತ್ತೆ ಅನಿಸುತ್ತೆ. ನಾನು ಫುಲ್ಲು 2 ಸ್ಪೂನು ಸೇರಿಸ್ಕೊತೀನಿ. ಖಾರ ಕರೆಕ್ಟಾಗಿರುತ್ತೆ. ಮಿಕ್ಸ್ ಮಾಡಿಕೊಟ್ಬಿಟ್ರೆ ರೆಡಿ ಆಗುತ್ತೆ. ಸ್ಟವ್ ಆಫ್ ಮಾಡಿಬಿಡೋಣ. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ. ಒಂದು ಸುಟ್ಟಿರೋ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಪೆಪ್ಪರು, ಚಿಕನ್ ಚಾಪ್ಸು ರೆಡಿಯಾಗಿದೆ ನೋಡಿ. ಇಷ್ಟ ಆದರೂ ನಮಗೆ ಸಾಕು. ಇದ್ರ ಮೇಲೆ ನೀವು ಸರ್ವ್ ಮಾಡೋ ಹೊತ್ನಾಗ ನಿಂಬೆ ರಸ ಹಿಂಡ್ಕೊಂಡ್ರೆ ನಡೀತದೆ ನೋಡಿ. ಆದ್ಮೇಲೆ ಇನ್ನೂ ಸ್ವಲ್ಪ ನಮಗೆ ಗಟ್ಟಿ ಬರುತ್ತೆ. ಚಿಕನ್ ಎಲ್ಲ ಕರೆಕ್ಟಾಗಿ ಬಂದಿದೆ. ಇಷ್ಟ ಆದರೆ ನಮಗೆ ಸಾಕು. ಇನ್ನು ನೀವು ಡ್ರೈ ಬೇಕು ಅಂದರೆ ಇನ್ನೂ ಸ್ವಲ್ಪ ಡ್ರೈ ಮಾಡ್ಕೊಬೋದು, ತೊಂದರೆ ಇಲ್ಲ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಗ್ರೇವಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಿ ನೀವು ಒಂದ್ಸತಿ ಈ ಟೈಪಲ್ಲಿ ಒಂದ್ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು.